ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ. ನಾನು ಸುಣ್ಣದಕೆರೆ 3ನೇ ಕ್ರಾಸ್ ನಿವಾಸಿ. ಇಲ್ಲಿ UGD ಪ್ರಾಬ್ಲಮ್ ಆಗಿ 6 ತಿಂಗಳಿಂದ ತುಂಬ ಸಮಸ್ಯೆಯನ್ನು ಅನುಭವಿಸಿದ್ದೀವಿ. ಈ ಅನುಭವಿಸೋಂಥ ಸಂದರ್ಭದಲ್ಲಿ ನಮಗೆ ಕನ್ನಡ ವೇದಿಕೆ ಸಂಘಟನೆ ಅಧ್ಯಕ್ಷರಾದ ಬಾಲಕೃಷ್ಣ ಅವರು ಸಿಕ್ಕಿದ್ರು. ಅವ್ರಿಗೆ ನಾವು ಈ ವಿಷಯನ ತಿಳಿಸ್ತು. ನೋಡಿ, ಯಾವ ಅಧಿಕಾರಿಗಳು ಈ ಥರ ಬಂದು ಕೆಲಸ ಮಾಡ್ತಾಯಿಲ್ಲ. MLA ಶ್ರೀವತ್ಸ ಅವ್ರಿಗೆ ಹೇಳಿದ್ರು, ಈ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ. ಆವಾಗ ನಮ್ಮ ಚಾನಲ್ನವ್ರವ್ರೆ ಇದು ಹೇಳ್ತೀನಿ ಅಂತ ಅಂದ್ಬಿಟ್ಟು ಬಂದು ಹೇಳಿದ್ರು. ಆವಾಗ ಅಶ್ವವೇಗ ಈ ಚಾನಲ್ನವ್ರು ಬಂದು ಇದನ್ನೆಲ್ಲ ನೋಡಿ ನ್ಯೂಸ್ ಮಾಡಿದಾಗ ಅಧಿಕಾರಿಗಳು ಕಣ್ ತೆರೀತು ಅಂತ ಕಾಣುತ್ತೆ. ಆವಾಗ ಬಂದು ಇಲ್ಲೆಲ್ಲನೂ ನೋಡಿ ಕೆಲಸ ಮಾಡಿದ್ದಾರೆ. ಆದರೆ ಇದು ಟೆಂಪ್ರವರಿ ಕೆಲಸ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ನೀವು ನಿಮ್ಮ ಚಾನಲ್ ಮುಖಾಂತರ ಇದನ್ನು ಪರ್ಮನೆಂಟ್ ಕೆಲಸ ಮಾಡಿಸ್ಕೊಡ್ಬೇಕು ಅಂತ ನಿಮ್ಮ ಚಾನಲ್ ಮುಖಾಂತರ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ಸಮಸ್ಯೆ ಬಗೆಹರಿಸೋದಕ್ಕೆ ಅಧಿಕಾರಿಗಳಾಗಲಿ, ನಿಮ್ಮ ಚಾನಲ್ನವರಾಗಲಿ, ಸಂಘಟನೆಯವರಾಗಲಿ ಸಾಕಷ್ಟು ಸಹಾಯ ಮಾಡಿದ್ದೀರಾ. ಇದಕ್ಕೆ ನಮ್ಮ ಮೂಲ ನಿವಾಸಿಗಳಿಂದ ಕೃತಜ್ಞತೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಪರ್ಟಿಕ್ಯುಲರ್ಲಿ ನೇಮ್ನ ಮೆನ್ಷನ್ ಮಾಡಿ ಹೇಳಿ. ಈಗ ಸಮಸ್ಯೆಗೆ ಬಗೆಹರಿಸಿಕೊಟ್ಟಂಥ ಅಶ್ವವೇಗ ಚಾನಲ್ಗೆ ಮೊಹಲ್ಲ ನಿವಾಸಿಗಳಿಂದ ಧನ್ಯವಾದಗಳನ್ನ ತಿಳಿಸ್ತೇನೆ ಅಂತ. ಓಕೆ, ಸರ್, ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಟ್ಟಂಥ ಅಶ್ವವೇಗ ಚಾನಲ್ ನಮ್ಮ ಮೂಲ ನಿವಾಸಿಗಳಿಂದ, ಸುಣ್ಣದಕೆರೆಯಲ್ಲಿರೋಂಥ ಎಲ್ಲ ನಮ್ಮ ಸ್ನೇಹಿತರುಗಳಿಂದ ಕೃತಜ್ಞತೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಸರ್. ಓಕೆನಾ. ನಮಸ್ತೆ, ಅಶ್ವಮೇಘ ಚಾನಲ್ ನಮಸ್ಕಾರಗಳು. ಇಲ್ಲಿ ಪ್ರಾಬ್ಲಮ್ ಏನು ಅಂತ ಅಂದರೆ, ಮೊದಲು ಒಂದು 5-6 ತಿಂಗಳಿಂದ ಇಲ್ಲಿ ಲೆಟ್ರಿನು ಬಾತ್ರೂಮ್ ಇದೆಲ್ಲ ಫುಲ್ಲು ಗಲೀಜಾಗ್ತಾ ಇದೆ. ಪಬ್ಲಿಕ್ಕರಲ್ಲಿ ಮನೆಯೆಲ್ಲ ಅದು ಕಲೆಕ್ಷನ್ ಇದರಿಂದ ನೀರು ಹೊರಗಡೆ ಬರ್ತಾಯಿದೆ. ಎಲ್ಲ ಹೋಗಿ ಎಲ್ಲ ಅಧಿಕಾರಿ ಎಲ್ಲ ಮಾತಾಡೋದು. ಆಮೇಲೆ ನಿಮ್ಮ ಚಾನಲ್ ಮಾತಾಡಿ ನಾವು ಆಗ ಎಲ್ಲ ಮಾತಾಡಿದ ಬಗ್ಗೆ ಎಲ್ಲ ಕೊಟ್ಟು ಮಾನ್ಯತೆ. ಆವಾಗ ಬಂದು ಅಧಿಕಾರಿಗಳು ಬಂದು ನೋಡ್ಕೊಂಡೋಗಿ ಎಲ್ಲ ರೆಡಿ ಮಾಡಿದ್ದಾರೆ ಈಗ. ಮತ್ತು ಬೇರೆ ಏನು ಹೊಸ ಲೈನು ಪೈಪ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೊಂದು ರೆಡಿ ಆಗಬೇಕು. ಸ್ವಲ್ಪ ಅವರು ಅಧಿಕಾರಿಗಳು ಗಮನ ಕೊಟ್ಟು ಬಗ್ಗೆ ಮಾತಾಡಿದ್ರೆ ಯಾರಿಗೇನು ಒಂದು ಇದಾಗಿಲ್ಲ. ಎಲ್ಲರಿಗೂ ಕಾಯಿಲೆ ಕಸಾಲೆಗಳು. ಏಕೆಂದರೆ ಬೇರೆ ನೀರಾದ್ರು ಬಿಡು ಅಂತ ಹೇಳ್ಬೋದು. ಇದು ಫುಲ್ ಕಲೆಕ್ಷನ್ ನೀರು ಬರ್ತದೆ ನೋಡಿ. ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ವಯಸ್ಸು ನಮಗೆ ಒಂದು 10 ನಿಮಿಷ ಹುಷಾರಿಲ್ಲ ಇಲ್ಲಿ. ಅವಾಗ ಗೊತ್ತೇ ಆ ದಿನ ತುಂಬ ಪ್ರಾಬ್ಲಮ್ ಇದೆ. ನಿಮ್ಮ ಚಾನಲಿಂದ ನಿಮಗೆ ವರದಿ ನಾವು ತಿಳಿಸ್ತಾ ಇದ್ದೀವಿ, ಬಂದಿರೋ ನಿಮಗೂ ನಾವು ಕೃತಜ್ಞತೆ ತಿಳಿಸ್ತಾ ಇದ್ದೀವಿ. ನಿಮ್ಮಿಂದ ನಮಗೊಂದು ಉಪಕಾರ ಆಗುತ್ತೆ ಇದು. ಹಲೋ, ನಮಸ್ತೆ. ನಾನು ಸುಣ್ಣದಕೆರೆ ನಿವಾಸಿ 3ನೇ ಕ್ರಾಸಿಂದ ಅಶ್ವಿನಿ ಅಂತ ಮಾತಾಡ್ತಾ ಇರೋದು. ಈ ಅಶ್ವವೇಗ ಅನ್ನೋ ಚಾನಲ್ ಅವ್ರು ಬಂದು ನಮ್ಮದು ಈ ಒಳಚರಂಡಿ ಸಮಸ್ಯೆನ ವಿಡಿಯೋ ಮಾಡಿ ತೋರಿಸ್ದಾಗ್ಲಿಂದ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆನ ಬಗೆಹರಿಸ್ಕೊಟ್ಟಿದ್ದಾರೆ. ಅದರಿಂದ ಅಶ್ವವೇಗ ಚಾನಲ್ ಅವರಿಗೆ ನಮ್ಮ ನಮಸ್ಕಾರ ಹಾಗೂ ಧನ್ಯವಾದಗಳನ್ನ ಹೇಳಕ್ಕೆ ತಿಳಿಸ್ತೀನಿ. ನಮಸ್ತೆ.